ಮಾಲೇಗಾಂವ್ ಸ್ಫೋಟ ಪ್ರಕರಣ ನಡೆದು 15 ವರ್ಷ ಕಳೆದಿದೆ. ಈಗಲೂ ಅದರ ವಿಚಾರಣೆ ಮುಗಿದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಬಿಜೆಪಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್. ಈ ದೇಶದಲ್ಲಿ ಬೇರೆ ಯಾವ ಆರೋಪಿಗಳಿಗೂ ಸಿಗದ ಅತ್ಯಂತ ವಿಶೇಷ ವಿನಾಯಿತಿ ಹಾಗೂ ರಿಯಾಯಿತಿ ಪ್ರಜ್ಞಾ ಸಿಂಗ್ಗೆ ಮಾತ್ರ ಯಾಕೆ ಸಿಗ್ತಾ ಇದೆ? ಶಿವಮೊಗ್ಗಕ್ಕೆ ಬಂದು ಮನೆಯಲ್ಲಿ ಖಡ್ಗ ಬಂದೂಕನ್ನ ಇಟ್ಕೊಳ್ಳಿ ಅಂತ ಭಾಷಣ ಮಾಡಬಲ್ಲಂಥ ಪ್ರಜ್ಞಾ ಸಿಂಗ್ಗೆ ಅಲ್ಲೇ ಪಕ್ಕದ ಮಹಾರಾಷ್ಟ್ರದ ಕೋರ್ಟ್ಗೆ ಹಾಜರಾಗೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಕೋರ್ಟ್ ಕೇಳ್ತಾ ಇಲ್ಲ. ಯಾಕೆ ಇಷ್ಟೊಂದು ತಡವಾಗಿ, ಇಷ್ಟೊಂದು ನಾಜೂಕಿನ ರೀತಿಯಲ್ಲಿ ಯಾಕೆ ಕೋರ್ಟ್ ಆಕೆಯ ಗೈರಿನ ಬಗ್ಗೆ ಕೇಳ್ತಾ ಇದೆ? ಈ ಎಲ್ಲ ವರ್ಷಗಳಲ್ಲಿ ಪ್ರಜ್ಞಾ ಸಿಂಗ್ ಎಲ್ಲಾದರೂ ಅನಾರೋಗ್ಯ ಪೀಡಿತರಂತೆ ಕಾಣ್ತಾರಾ? ಆಕೆ ಒಂದು ಕೋಣೆಗೆ ಅಥವಾ ಮನೆಗೆ ಸೀಮಿತವಾಗಿ ಜೀವಿಸ್ತಾ ಇದ್ದಾರಾ? ಗಾಂಧೀಜಿ ಆದರ್ಶಗಳ ದೇಶ ಕಟ್ಟುವಂತ ಮಾತನಾಡಿದ ಯುವ ವಿದ್ವಾಂಸ ಉಮರ್ ಖಾಲಿದ್ 4 ವರ್ಷಗಳಿಂದ ಜಾಮೀನು ಸಿಗದೆ ಜೈಲಲ್ಲಿ ಕೊಳಿತಾ ಇದ್ದಾರೆ. ಸ್ಟಾನ್ ಸ್ವಾಮಿ ಅನ್ನುವಂಥ 80 ವರ್ಷ ದಾಟಿದ ವೃದ್ಧ ಮಾಡಿದ ತಪ್ಪಿಗೆ ಜೈಲಿನಲ್ಲೇ ಪ್ರಾಣ ಬಿಡಬೇಕಾಯಿತು. ಆದರೆ ಸ್ಫೋಟ ಪ್ರಕರಣವೊಂದರ ಪ್ರಧಾನ ಆರೋಪಿ ಪ್ರಜ್ಞಾ ಸಿಂಗ್ ಅದೇ ಅವಧಿಯಲ್ಲಿ ಈ ದೇಶದ ಸಂಸತ್ತಿನಲ್ಲಿದ್ದು ದೇಶದ ಬೀದಿ ಬೀದಿ ಸುತ್ತಿ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ರು. ಇದು ಯಾಕೆ ಹೀಗೆ? ಇದು ಯಾವ ನ್ಯಾಯ? ಯಾವಾಗ ಮುಗಿಯುತ್ತೆ ಮಾಲೇಗಾಂವ್ ಸ್ಫೋಟದ ವಿಚಾರಣೆ? 2008ರಲ್ಲಿ ನಡೆದಿದ್ದು ಮಾಲೇಗಾಂವ್ ಸ್ಫೋಟ. ಆದರೆ A1 ಅಂದ್ರೆ ಆರೋಪಿ ನಂಬರ್ 1 ಬಿಜೆಪಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಮಾತ್ರ ಮತ್ತೆ ಮತ್ತೆ ಕೋರ್ಟ್ಗೆ ಹಾಜರಾಗುವುದನ್ನು ತಪ್ಪಿಸಿಕೊಳ್ಳುತ್ತಲೇ ಬಂದಿದ್ದಾರೆ. ಹೇಳಿಕೆ ದಾಖಲಿಸುವ ಪ್ರಕ್ರಿಯೆಗೆ ಸಿಗದೆ ಅವರು ತಪ್ಪಿಸಿಕೊಳ್ತಾನೆ ಇದ್ದಾರೆ. ಈಗಲೂ ಅದನ್ನೇ ಮಾಡಿದ್ದು ಅವರ ಅನಾರೋಗ್ಯದ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸಲು NIAಗೆ ಕೋರ್ಟ್ ಬುಧವಾರ ಸೂಚಿಸಿದೆ. ಅವರ ಗೈರು ಹಾಜರಿಯಿಂದ ಕೋರ್ಟ್ ಕಲಾಪಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿರುವ ವಿಶೇಷ ನ್ಯಾಯಾಲಯ ಆಕೆಯ ಆರೋಗ್ಯ ಸ್ಥಿತಿ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ವಿಶೇಷ ನ್ಯಾಯಾಲಯ ಪ್ರಸ್ತುತ ಪ್ರಜ್ಞಾ ಸಿಂಗ್ ಠಾಕೂರ್ ಸೇರಿದಂತೆ 7 ಆರೋಪಿಗಳ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳೋದಿದೆ. ಆದರೆ ಪ್ರಜ್ಞಾ ಸಿಂಗ್ ಬುಧವಾರವೂ ಅನಾರೋಗ್ಯದ ನೆಪವೊಡ್ಡಿ ಕೋರ್ಟ್ಗೆ ಹಾಜರಾಗುವುದನ್ನು ತಪ್ಪಿಸಿದ್ರು. ಅವರು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಭೋಪಾಲ್ನಲ್ಲಿರುವಂತಹ ಆಕೆಯ ವೈದ್ಯರು ವಿಶ್ರಾಂತಿಗೆ ಸಲಹೆ ನೀಡಿದ್ದಾರೆ ಅಂತ ಆಕೆಯ ವಕೀಲರು ಕೋರ್ಟ್ ಮುಂದೆ ಹೇಳಿದರು. ಕಳೆದ ಮಾರ್ಚ್ 11ರಂದು ಕೂಡ ಕೋರ್ಟ್ ಇದೇ ವಿಚಾರಕ್ಕೆ ಅವರಿಗೆ ವಾರೆಂಟ್ ಹೊರಡಿಸಿತ್ತು. ಕಡೆಗೆ ಮಾರ್ಚ್ 22ರಂದು ನ್ಯಾಯಾಲಯದ ಮುಂದೆ ಹಾಜರಾಗಿದ್ರು. ಪ್ರಜ್ಞಾ ಸಿಂಗ್ ಮತ್ತೆ ಮತ್ತೆ ಗೈರಾಗ್ತಾ ಇರೋದ್ರ ಬಗ್ಗೆ ವಿಶೇಷ ನ್ಯಾಯಾಧೀಶ AK ಲಹೋಟಿ ಬುಧವಾರ ಆಕ್ಷೇಪಿಸಿದ್ದಾರೆ. ಮಾರ್ಚ್ 22ರಂದು ಕೋರ್ಟ್ಗೆ ಹಾಜರಾದಾಗಲೂ ಅವರು ಅನಾರೋಗ್ಯದ ಕಾರಣವನ್ನು ಮುಂದೆ ಮಾಡಿಕೊಂಡೇ ಅನುಮತಿ ಪಡೆದು ಮರಳಿದ್ರು. ಅದಾದ ಬಳಿಕ ಅವರು ಭೋಪಾಲ್ಗೆ ಹೊರಡುವ ಮೊದಲು ಹೇಳಿಕೆ ದಾಖಲಿಸೋದಕ್ಕೆ ನ್ಯಾಯಾಲಯಕ್ಕೆ ಬಂದಿರಲಿಲ್ಲ. ಹೇಳಿಕೆ ದಾಖಲಿಸಲು ಆರೋಪಿ ನಂಬರ್ 1 ಹಾಜರಿರೋದು ಅಗತ್ಯವಾಗಿದೆ. ಅವರು ಗೈರಾಗ್ತಾ ಇರೋದ್ರಿಂದ ವಿಚಾರಣೆಗೆ ಅಡ್ಡಿ ಆಗ್ತಾ ಇದೆ ಅಂತ ನ್ಯಾಯಾಲಯ ಹೇಳಿದೆ. ಅವರ ಅನುಪಸ್ಥಿತಿಯಿಂದಾಗಿ ವಿಚಾರಣೆ ವಿಳಂಬವಾಗ್ತಾ ಇರೋದ್ರಿಂದ ಆರೋಗ್ಯ ಸ್ಥಿತಿಯ ಬಗ್ಗೆ ಪರಿಶೀಲನಾ ವರದಿ ಬೇಕು ಅಂತ ಕೋರ್ಟ್ ಸೂಚಿಸಿದೆ. ವಿಚಾರಣೆಗೆ ಗೈರಾಗ್ತಾ ಇರೋದ್ರ ಬಗ್ಗೆ ಕೋರ್ಟ್ ಆಕ್ಷೇಪ ತೆಗಿತಾನೇ ಇದೆ. ಕಳೆದ ಬಾರಿ ಮಾರ್ಚ್ 11ರಂದು ವಾರೆಂಟ್ ಹೊರಡಿಸಿದಾಗಲೂ ಅದನ್ನೇ ಕೋರ್ಟ್ ಹೇಳಿತ್ತು. ಅದಾದ ಬಳಿಕ ಅವರು ಹಾಜರಾಗಿ ವಾರೆಂಟ್ ರದ್ದಾಗಿತ್ತು. ಆಮೇಲೆ ಕೂಡ ಅವರು ಹಾಜರಾಗೋದ್ರಿಂದ ತಪ್ಪಿಸಿಕೊಳ್ತಾನೆ ಇರೋದು ಎಷ್ಟರ ಮಟ್ಟಿಗೆ ಆಟವಾಡ್ತಿದ್ದಾರೆ ಅನ್ನೋದಕ್ಕೆ ನಿದರ್ಶನ. ಕೋರ್ಟ್ಗೆ ಹಾಜರಾಗೋದ್ರಿಂದ ತಪ್ಪಿಸಿಕೊಳ್ಳಲು ಅನಾರೋಗ್ಯದ ನೆಪ ಒಡ್ಡುವ ಅವರು ದೇಶವನ್ನೆಲ್ಲ ಸುತ್ತುತ್ತಾ ಪ್ರಚೋದನಕಾರಿ ಮಾತನಾಡುವಾಗ ಆರೋಗ್ಯ ಸಮಸ್ಯೆ ಇರೋದೇ ಇಲ್ಲ. ಕೋರ್ಟ್ಗೆ ಹಾಜರಾಗುವಂತಹ ಪ್ರಶ್ನೆ ಬಂದಾಗ ಮಾತ್ರ ಆರೋಗ್ಯ ಸಮಸ್ಯೆಯ ಕಾರಣವೊಂದು ಸಿದ್ಧವಾಗಿರುತ್ತೆ. ಆರೋಪಿಗಳ ಹೇಳಿಕೆಗಳನ್ನು ದಾಖಲಿಸುವಂಥ ಸಂದರ್ಭದಲ್ಲಿ ನ್ಯಾಯಾಲಯ ತನ್ನ ಮುಂದೆ ಇರುವಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಆರೋಪಿಗಳಿಗೆ ಪ್ರಶ್ನೆಗಳನ್ನು ಹಾಕತ್ತೆ. ಆರೋಪಿಗಳು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋ ಮೂಲಕ ಆರೋಪಗಳಿಗೆ ಪ್ರತಿಕ್ರಿಯಿಸೋದು ನಡೆಯಬೇಕಿದೆ. ಆದರೆ ಈ ಒಟ್ಟಾರೆ ಪ್ರಕ್ರಿಯೆ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಕೋರ್ಟ್ ಕೂಡ ಆಕ್ಷೇಪ ಎತ್ತಿದ ಹಾಗೆ ಮಾಡ್ತಾನೆ ಅವರಿಗೆ ವಿನಾಯಿತಿ ನೀಡ್ತಾನೂ ಇರುತ್ತೆ. ಅವರು ಮುಂಬೈನಲ್ಲಿಲ್ಲ, ಭೋಪಾಲ್ನಲ್ಲಿರೋದ್ರಿಂದ ಅವರ ಆರೋಗ್ಯ ಸಂಬಂಧಿತ ಎಲ್ಲ ದಾಖಲೆಗಳನ್ನು ಹಾಜರುಪಡಿಸೋದು ಸಮಸ್ಯೆ ಆಗ್ತಿರಬೇಕು ಅಂತ ಕೂಡ ತಾನೇ ಅರ್ಥ ಮಾಡ್ಕೊಂಡಿರೋದಾಗಿ ಬಹಳ ಮೃದುವಾಗಿಯೇ ಹೇಳುತ್ತೆ. ಪ್ರಜ್ಞಾ ಸಿಂಗ್ ಆರೋಗ್ಯ ಸ್ಥಿತಿ ಏನನ್ನೋದನ್ನು ಪರಿಶೀಲಿಸೋದಕ್ಕೆ ಮತ್ತು ಏಪ್ರಿಲ್ 8ರಂದು ಅಥವಾ ಅದಕ್ಕೂ ಮೊದಲು ವರದಿ ಸಲ್ಲಿಸೋದಕ್ಕೆ NIAಗೆ ಮುಂಬೈ ಕೋರ್ಟ್ ಈಗ ನಿರ್ದೇಶಿಸಿದೆ. ಅನಾರೋಗ್ಯ ಸ್ಥಿತಿ ಅವರ ನಿಯಂತ್ರಣದಲ್ಲಿಲ್ಲ. ಹಾಗಾಗಿ ಅವರಿಗೆ ಚೇತರಿಸಿಕೊಳ್ಳಲು ಸಾಕಷ್ಟು ಸಮಯಾವಕಾಶವನ್ನು ಕೋರ್ಟ್ ನೀಡಬೇಕು ಅನ್ನುವಂಥ ಮನವಿಯನ್ನು ಬೇರೆ ಆಕೆಯ ವಕೀಲರು ಮಾಡ್ಕೊಳ್ತಾರೆ. ಇಷ್ಟು ಕಾಲದಿಂದ ಅನಾರೋಗ್ಯದ ನೆಪ ಮಾಡಿಕೊಂಡೇ ಬಂದಂಥ ಪ್ರಜ್ಞಾ ಸಿಂಗ್ ವಿಚಾರದಲ್ಲಿ ಈಗ ಕೋರ್ಟ್ ಕೇಳಿರುವಂಥ ಅನಾರೋಗ್ಯ ಸ್ಥಿತಿ ಕುರಿತ ಪರಿಶೀಲನಾ ವರದಿಯನ್ನು ಪರಮ ಪ್ರಾಮಾಣಿಕತೆಯಿಂದ ತುಂಬಿ ತಿಳ್ಕೋದಿಕ್ಕೆ ಸಾಧ್ಯನಾ? ಹೇಗೆಲ್ಲ ಇಲ್ಲಿ ಯಾರಿಗೆ ಅನುಕೂಲ ಮಾಡಿಕೊಡ್ಬೇಕೋ ಅವ್ರ ವಿಚಾರದಲ್ಲಿ ಎಲ್ಲ ವಿನಾಯಿತಿಗಳು ಸಾಧ್ಯವಾಗುತ್ತವೆ ಅನ್ನೋದನ್ನ ಇಡೀ ದೇಶನೇ ನೋಡಿಲ್ವಾ? ಒಂದು ಗಂಭೀರ ಪ್ರಕರಣ ಈ ರೀತಿ 15 ವರ್ಷಗಳಿಂದ ತೆವಳುತ್ತಾ ಸಾಗಿದೆ ಅಂತಂದ್ರೆ ಆರೋಪಿಗಳು ನಿರಾಳವಾಗಿ ಹೊರಗೆ ಓಡಾಡ್ಕೊಂಡಿದ್ದಾರೆ ಅಂದ್ರೆ ಏನರ್ಥ? ಪ್ರಕರಣದಲ್ಲಿ ಪ್ರಜ್ಞಾ ಸಿಂಗ್ ಠಾಕೂರ್ ಸೇರಿದಂತೆ 7 ಆರೋಪಿಗಳ ವಿರುದ್ಧದ ಸಾಕ್ಷ್ಯಗಳ ವಿಚಾರಣೆಯನ್ನ NIA ಈಗಾಗಲೇ ನಿಲ್ಲಿಸಿ ಆಗಿದೆ.
ಇನ್ನು ಮುಂದೆ ಯಾವುದೇ ಸಾಕ್ಷಿಗಳನ್ನು ವಿಚಾರಣೆ ಮಾಡುವಂಥ ಉದ್ದೇಶ ಇಲ್ಲ ಅಂತ NIA ವಿಚಾರಣೆ ನ್ಯಾಯಾಲಯಕ್ಕೆ ಕಳೆದ ಸೆಪ್ಟೆಂಬರ್ನಲ್ಲಿಯೇ ತಿಳಿಸಿದೆ. ಆರೋಪಿಗಳಿಗೆ ಈಗ ತಮ್ಮ ವಿರುದ್ಧದ ದೋಷಾರೋಪಣೆಯ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಪ್ರಕರಣದ ವಿಚಾರಣೆ ವಿಳಂಬವಾಗುವಂತೆ ಎಲ್ಲ ವ್ಯವಸ್ಥಿತ ನಾಟಕಗಳು ನಡೀತಾ ಇರೋ ಹಾಗಿದೆ. ಪ್ರಜ್ಞಾ ಸಿಂಗ್ ಠಾಕೂರ್ ಅಂತವರಿಗೆ ಸಿಗುವಂತಹ ಇಂಥ ರಿಯಾಯಿತಿ ಯಾಕೆ ಬೇರೆಯವರಿಗೆ ಸಿಗೋದಿಲ್ಲ? ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಏನು ನಡೀತು ಅನ್ನೋದನ್ನ ನಾವು ನೋಡಿದ್ದೀವಿ. ಈ ಪ್ರಕರಣದಲ್ಲಿ ಬಂಧಿತರಾಗಿದ್ದಂಥ 80 ವರ್ಷದ ಸ್ಟ್ಯಾನ್ ಸ್ವಾಮಿ ಜೈಲಿನಲ್ಲಿಯೇ ಸಾವನ್ನಪ್ಪಿದ್ರು. ಅವರ ವಿಚಾರದಲ್ಲಿ ಎಷ್ಟು ಅಮಾನವೀಯವಾಗಿ ನಡೆದುಕೊಳ್ಳಲಾಯಿತು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ಸ್ಟ್ಯಾನ್ ಸ್ವಾಮಿ ಅವರ ಕಂಪ್ಯೂಟರ್ನಲ್ಲಿ ಅವರ ವಿರುದ್ಧದ ಸಾಕ್ಷ್ಯಗಳಾಗುವಂಥ ಅಂಶಗಳನ್ನು ತುಂಬಿಸೋದು ಅವರ ವಿರುದ್ಧದ ಸಂಚಿನ ಭಾಗವಾಗಿ ನಡೆದಿತ್ತು. ಅಂತಹ ಯಾವುದನ್ನು ತನ್ನ ಕಲ್ಪನೆಯಲ್ಲಿಯೂ ತಾನು ಹೊಂದಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಸಹ ಕೈದಿಗಳಿಗೆ ಪದೇ ಪದೇ ಹೇಳ್ತಾ ಇದ್ರು. ದುರಂತ ಏನಂದ್ರೆ ನ್ಯಾಯಾಲಯಗಳೇ ಅವರನ್ನು ನಂಬಲಿಲ್ಲ. ಆರೋಪಿಗಳನ್ನು ಜೈಲಿಗೆ ತಳ್ಳಿ 5 ವರ್ಷಗಳು ಕಳೆದ್ರು ಆರೋಪಿಗಳ ವಿರುದ್ಧ NIA ಬಳಿ ದೃಢವಾದಂಥ ಸಾಕ್ಷ್ಯಗಳಿಲ್ಲ ಅನ್ನೋದು ಮತ್ತೆ ಮತ್ತೆ ಬಯಲಾಗ್ತಲೇ ಇತ್ತು. ಇದೇ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ದೆಹಲಿ ವಿವಿ ಮಾಜಿ ಪ್ರಾಧ್ಯಾಪಕ ಪ್ರೊ GN ಸಾಯಿಬಾಬಾ ಮೊನ್ನೆಯಷ್ಟೇ ಜೈಲಿಂದ ಬಿಡುಗಡೆಯಾಗಿ ಬಂದರು. ಅವರ ವಿರುದ್ಧದ ಆರೋಪ ಸಾಬೀತುಪಡಿಸೋದಕ್ಕೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ನ್ಯಾಯಾಲಯನೇ ಹೇಳಿತ್ತು. ದುರಂತ ಏನು ಅಂದ್ರೆ ಹಾಗೆ ಏನೂ ತಪ್ಪು ಮಾಡದ ಸಂಪೂರ್ಣ ಅಂಗವಿಕಲರಾದಂಥ ತೀರಾ ದೇಹದ ಸ್ವಾಧೀನವೇ ಇಲ್ಲದ ಸರಿಯಾಗಿ ಎದ್ದು ಕೂರೋದಿಕ್ಕೂ ಆಗದ ಅವರು ಜೈಲಿನಲ್ಲಿ 10 ವರ್ಷಗಳನ್ನು ಕಳಿಬೇಕಾಯ್ತು. ಆದರೆ ದೇಶವಿಡೀ ಓಡಾಡುವಂಥ ಪ್ರಜ್ಞಾ ಸಿಂಗ್ ಠಾಕೂರ್ಗೆ ಜಾಮೀನು ಸಿಗುತ್ತೆ ಮಾತ್ರ ಅಲ್ಲ, ಕೋರ್ಟ್ಗೆ ಹಾಜರಿಯಿಂದಲೂ ನಿರಂತರ ವಿನಾಯಿತಿ ಸಿಗುತ್ತೆ. ದೇಶದಲ್ಲಿ ಯಾರನ್ನ ಬೇಕಾದರೂ ಸರ್ಕಾರಕ್ಕೆ ಬೇಕಾಗಿರುವಷ್ಟು ಕಾಲ ಜೈಲಿನಲ್ಲಿಡೋದು ಎಷ್ಟು ಸುಲಭವಾಗ್ಬಿಟ್ಟಿದೆ ಅನ್ನೋದಕ್ಕೂ ಆ ಪ್ರಕರಣ ಒಂದು ನಿದರ್ಶನ. ನ್ಯಾಯಕ್ಕಾಗಿ ಪ್ರತಿಭಟಿಸುವವರನ್ನ ಏನೇನೋ ಪ್ರಕರಣಗಳ ಅಡಿಯಲ್ಲಿ ಜೈಲಿಗಟ್ಟುವಂಥ ಮತ್ತೊಂದು ಬಗೆನೂ ನಡೀತಾ ಇದೆ. 2020ರಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ನಡೆದಂಥ ಗಲಭೆಗೆ ಸಂಚು ರೂಪಿಸಿದ ಆರೋಪವನ್ನು ಹೊರಿಸಿ ಯುವ ವಿದ್ವಾಂಸ ಉಮರ್ ಖಾಲಿದ್ ಅವರನ್ನ ಜೈಲಿಗೆ ಹಾಕಿರೋದು ಇದಕ್ಕೊಂದು ಉದಾಹರಣೆ. ಅವ್ರ ವಿರುದ್ಧ UAPID ಪ್ರಕರಣ ದಾಖಲಿಸಲಾಗಿದೆ. 4 ವರ್ಷಗಳಿಂದ ಅವರು ಜೈಲಿನಲ್ಲಿದ್ದಾರೆ. ಅವರು ಮಾಡಿದ್ದು ಗಾಂಧೀಜಿಯ ಆದರ್ಶದ ನಾಡು ಕಟ್ಟಬೇಕು, ಎಲ್ಲರೂ ಸೌಹಾರ್ದಯುತವಾಗಿ ಬದುಕುವಂಥ ದೇಶ ನಮ್ಮದಾಗಬೇಕು ಅಂತ ಹೇಳಿದ್ದು. ಆದರೆ ಅವರಿಗೆ ಅಪರಾಧಿಯ ಪಟ್ಟವನ್ನು ಕಟ್ಟಲಾಯಿತು. ಹೀಗೆ ಇಂಥ ಪ್ರಕರಣಗಳು ಒಂದು ಕಡೆಯಾದರೆ ಏನೇನೋ ಸಣ್ಣ ಕಾರಣಗಳಿಗೆ ಜೈಲು ಪಾಲಾಗುವಂತಹ ಬಡವರು, ಅಸಹಾಯಕರು ಜಾಮೀನು ಸಿಕ್ಕ ಬಳಿಕವೂ ಜೈಲಿನಿಂದ ಹೊರಬರಲಾಗದಂತಹ ಸ್ಥಿತಿಯಲ್ಲಿದ್ದಾರೆ. ಶ್ಯೂರಿಟಿ ಸಿಗದೆ ಅಥವಾ ಬಡತನದ ಕಾರಣದಿಂದ ಬಾಂಡ್ ನೀಡಲು ಆಗದೆ ಅಂಥವರು ಆರೋಪ ಮುಕ್ತರಾದ ಬಳಿಕ ಕೂಡ ಜೈಲಿನಲ್ಲಿಯೇ ಕಳಿಬೇಕಾಗಿದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂದ್ರೆ NALSA ಕಳೆದ ವರ್ಷ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಮಾಹಿತಿಯ ಪ್ರಕಾರ ಸುಮಾರು 5,000 ವಿಚಾರಣಾಧೀನ ಕೈದಿಗಳು ಜಾಮೀನು ಸಿಕ್ಕ ಬಳಿಕವೂ ಹೀಗೆ ಜೈಲ್ಗಳಲ್ಲಿಯೇ ಇದ್ದಾರೆ. ತೀರಾ 500 ರೂಪಾಯಿ ಕೊಟ್ಟು ಜೈಲಿನಿಂದ ಹೊರಬರೋದಿಕ್ಕೆ ಆಗದವರು ಅಲ್ಲೇ ಕೊಳಿತಾ ಇದ್ದಾರೆ. ಇಂಥದ್ದು ಒಂದು ಸ್ಥಿತಿ ಈ ದೇಶದಲ್ಲಿದೆ. ಹೀಗಿರುವಾಗ ಗಂಭೀರ ಪ್ರಕರಣವೊಂದರಲ್ಲಿ ಆರೋಪಿಯಾಗಿರುವವರು ಮಾತ್ರ ತಮಗೆ ಬೇಕಾದ ಕಡೆಗಳೆಲ್ಲ ಓಡಾಡಿಕೊಂಡು ರಾಜಕೀಯ ಸುಖ ಸವಲತ್ತುಗಳನ್ನು ಅನುಭವಿಸ್ತಾ ಯಥಾ ಪ್ರಕಾರ ಜನರನ್ನು ಪ್ರಚೋದಿಸುವ ತಮ್ಮ ಚಾಳಿಯನ್ನ ಮುಂದುವರಿಸಿಕೊಂಡು ಆರಾಮಾಗಿನೇ ಇದ್ದಾರೆ. ಕೋರ್ಟಿಗೆ ಹಾಜರಾಗಬೇಕು ಅಂತ ಅಂದ ತಕ್ಷಣ ಅವ್ರ ಬಳಿ ಅನಾರೋಗ್ಯ ಕುರಿತಂತ ಸರ್ಟಿಫಿಕೇಟ್ ಸದಾ ಇರುತ್ತೆ. ನಿರಪರಾಧಿಗಳನ್ನ, ಅಮಾಯಕರನ್ನ ವರ್ಷಗಟ್ಟಲೆ ಜಾಮೀನು ಸಿಗದ ಹಾಗೆ ಜೈಲಿಗಟ್ಟಬಲ್ಲಂತಹ ಸರ್ಕಾರಕ್ಕೆ ಇದು ಮಾತ್ರ ಕಾಣಿಸೋದಿಲ್ಲ. ಕೋರ್ಟ್ಗಳು ಹೀಗೆ ಕಾನೂನಿನಿಂದ ತಪ್ಪಿಸಿಕೊಂಡು ಆರಾಮಾಗಿ ಓಡಾಡ್ಕೊಂಡಿರುವಂತಹ ಆರೋಪಿಗಳ ಬಗ್ಗೆ ತೀರಾ ಮೃದುವಾಗಿ ಎಲ್ಲವರಿಗೆ ಬೇಜಾರಾಗ್ಬಿಡುತ್ತೋ ಅನ್ನುವಂತೆ ವರ್ತಿಸುತ್ತೆ. ಯಾಕಂದ್ರೆ ಅವರೆಲ್ಲ ಸರ್ಕಾರದ ಕಡೆಯ ಮಂದಿ. ಹಾಗಾದ್ರೆ ಕೊನೆಗುಳಿಯುವಂತಹ ಪ್ರಶ್ನೆ, ನ್ಯಾಯ ಎಲ್ಲಿದೆ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.